ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೆಸ್ಟಿಂಗ್ ಆರ್ 32 ಚಾನಲ್. ನಾನು ನಿಮ್ಮ ಕಲಬುರಗಿ ಹುಡುಗ ಈಶ್ವರ್ ಮಾತಾಡ್ತಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಾವು ನಿನ್ನ ವಿಡಿಯೋದಲ್ಲಿ ಒಂದು ಕಲಬುರಗಿಯ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಪಡ್ಕೊಂಡಿದ್ದೆವು. ಇವಾಗ ಏನಪ್ಪ ಅಂದ್ರೆ ನನ್ನ ಒಂದು ಎರಡನೇ ವಿಡಿಯೋ ಯಾದಗಿರಿ ಜಿಲ್ಲೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ಮೊದಲ ಬಾರಿಗೆ ನನ್ನ ಒಂದು ವಿಡಿಯೋನು ನಿಮಗೆ ಇಷ್ಟ ಆಗತ್ತಪ್ಪ ಅಂದ್ರೆ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ರೀ. ಇವಾಗ ನಾವು ನಮ್ಮ ಒಂದು ಗಿರಿಗಳ ನಾಡಾದಂಥ ಯಾದಗಿರಿಯ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಫಲವತ್ತಾದ ಕಪ್ಪು ಮಣ್ಣಿನಿಂದ ಕೂಡಿರುವಂಥ ಭೂಮಿಯನ್ನು ಉಳುವಂಥ ಒಂದು ಸ್ಥಳವಾಗಿದೆ. ಯಾದಗಿರಿ ಜಿಲ್ಲೆಯು ಸಿಮೆಂಟ್ ಕೈಗಾರಿಕೆಗೆ ಹೆಸರುವಾಸಿಯಾಗಿದ್ದು, ಇಲ್ಲಿ ಏನಪ್ಪಾ ಅಂದ್ರೆ ಮಳಕೇಡದ ಕಲ್ಲಿನ ಸ್ಟೋನ್ಗಳನ್ನು ಬಹಳ ಫೇಮಸ್ ಆಗಿ ನಮಗೆ ನೋಡಲು ಸಿಗುತ್ತೆ. ಯಾದಗಿರಿ ಜಿಲ್ಲೆಯ ಜೀವಜಲವಾದಂಥ ಎರಡು ಪ್ರಮುಖ ನದಿಗಳು ಯಾವ್ಯಾವಪ್ಪ ಅಂದ್ರೆ ಭೀಮಾ ಮತ್ತು ಕೃಷ್ಣ ನದಿ ಅಂದ್ರೆ ಉಪನದಿಗಳು ನೀವೊಂದು ಯಾದಗಿರಿ ಜಿಲ್ಲೆಯಲ್ಲಿ ಕಾಣಬಹುದು. ಇವೆರಡು ನದಿಗಳೇನಪ್ಪ, ಕೃಷ್ಣ ಮತ್ತು ಭೀಮಾ ನದಿಗಳು ಯಾದಗಿರಿ ಜಿಲ್ಲೆಯ ಜೀವಜಲವಾಗಿವೆ. ಯಾದಗಿರಿ ಜಿಲ್ಲೆಯ ಜೀವಜಲ ಆದಂಥ ನಾರಾಯಣಪುರ ಡ್ಯಾಮ್ ಅನ್ನು ನಾವು ಈ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಕಾಣಬಹುದು. ನೀವು ಕೃಷ್ಣಾ ನದಿಯ ಮೇಲ್ದಂಡೆಯನ್ನು ಕಾಣಬಹುದು. ಏನಪ್ಪ, ಅಲ್ಲಿ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಹರಿಯುವಂಥ ಕೃಷ್ಣಾ ನದಿಯ ಬಗ್ಗೆ ಯೋಜನೆ ಬಗ್ಗೆ ಒಂದು ಸಂಸ್ಥೆಯನ್ನು ನಿಮಗೆ ನೋಡಲು ಸಿಗುತ್ತೆ. ಕೈಗಾರಿಕೆಯಲ್ಲಿ ಜವಳಿ ಮತ್ತು ರಾಸಾಯನಿಕ ಚರ್ಮ ರೋಗಗಳಂತ ಮುಂತಾದ ಔಷಧಗಳನ್ನು ಈ ಒಂದು ಯಾದಗಿರಿಯಲ್ಲಿ ನಾವು ತಯಾರು ಮಾಡೋದನ್ನು ಕಾಣಬಹುದು. ಶಾಪುರ ತಾಲೂಕಿನ ಭೀಮರಾಯನ ಗುಡಿಯಲ್ಲಿ ಏನಪ್ಪಾ ನಾವು ಅಗ್ರಿ ಅಂದ್ರಪ್ಪ ಕೃಷಿ ವಿಶ್ವವಿದ್ಯಾಲಯ ನೋಡ್ಬೋದು. ಅಲ್ಲಿ ಏನಪ್ಪಾ ಹಲವಾರು ನಾನಾ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಲಾಗುತ್ತೆ. ಕೃಷಿಯನ್ನು ಬೆಳೆಯಲಾಗೋದು ಹಾಗೂ ಅತಿ ಹೆಚ್ಚು ಹಸುಗಳನ್ನು ನೀವು ಈ ಒಂದು ಅಗ್ರಿಕಲ್ಚರ್ ಒಂದು ಕಾಲೇಜಿನಲ್ಲಿ ನಿಮಗೆ ನೋಡಲು ಸಿಗುತ್ತೆ. ಒಂದು ಡೈರಿ ಉತ್ಪಾದನೆಗಳು ನೀವು ಶಾಪುರ ತಾಲೂಕಿನಲ್ಲಿ ಡೈರಿ ಉತ್ಪಾದನೆಗಳನ್ನು ನೀವು ನೋಡಬಹುದು. ಯಾದಗಿರಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂತಹ ಒಂದು ಜಿಲ್ಲೆಯಾಗಿದೆ. ಯಾದಗಿರಿ ಜಿಲ್ಲೆಯ ಬೋನಾಳ್ ಎಂಬ ಗ್ರಾಮದಲ್ಲಿ ನೀವು ಬೋನಾಳ ಪಕ್ಷಿಧಾಮವನ್ನು ನೋಡಬಹುದು. ಈಗ ರಂಗಂತಿಟ್ಟು ಪಕ್ಷಿಧಾಮ ಯಾವ ರೀತಿ ಅದಲ್ಲ, ಮುಂಚೆ ಎಲ್ಲ ಅಲ್ಲಿ ಪಕ್ಷಿಗಳು ಹೆಚ್ಚಾಗಿ ಬರ್ತಿದ್ರು. ಇವಾಗ ಏನಪ್ಪಾ ಅಂದ್ರೆ ನಮ್ಮ ಒಂದು ಯಾದಗಿರಿ ಜಿಲ್ಲೆಯ ಬೋನಾಳ್ ಒಂದು ಗ್ರಾಮದಲ್ಲಿ ಏನಪ್ಪಾ ಇರುವಂತ ಸ್ಥಳದಲ್ಲಿ ಬಹಳಷ್ಟು ಪಕ್ಷಿಗಳನ್ನು ಬರುವುದರಿಂದ ಈಗ ಏನಪ್ಪಾ ಅಂದ್ರೆ ಆ ಒಂದು ಸ್ಥಳವನ್ನು ಬೋನಾಳ ಪಕ್ಷಿಧಾಮವಾಗಿ ಜೋಗತಾಣವಾಗಿ ಹೊಂದಿದೆ. ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ಗಾಲಿಗಳನ್ನು ತಯಾರಿಸುವ ಘಟಕವಿದೆ. ಯಾದಗಿರಿ ಜಿಲ್ಲೆಯು ಯಾವುದೇ ರೀತಿಯಾದಂಥ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿಲ್ಲ. ಆದರೆ ಇವಾಗ ಸೂರತ್ ಟು ಚೆನ್ನೈ ಒಂದು ಹೈವೇಯನ್ನು ಹೋಗಿದೆ. ಅದು ಏನಪ್ಪಾ ಅಂದ್ರೆ ಯಾದಗಿರಿ ಜಿಲ್ಲೆಯ ಮ್ಯಾಗ ಹೋಗಿದೆ. ಮುಂದೆ ಏನಪ್ಪಾ ಈ ಒಂದು ಅಪ್ಡೇಟ್ ಬರ್ಬೋದು ಯಾದಗಿರಿ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇರುವುದನ್ನು. ಆ ಒಂದು ಮಾರ್ಗ ಯಾವುದಪ್ಪ, ಸೂರತ್ ಟು ಚೆನ್ನೈ ಹೊಸದಾಗಿ ಆಗುವಂಥ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ನೀವೊಂದು ಯಾದಗಿರಿ ಜಿಲ್ಲೆಯಲ್ಲಿ ಕಾಣಬಹುದು. ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಅಂದ್ರೆ ಪ್ರವಾಸಿಯ ಟೂರಿಸಂ ಪ್ಲೇಸ್ಗಳು ಅಂತೀವಲ್ಲ, ಆ ಒಂದು ಪ್ಲೇಸ್ಗಳು ಯಾವ್ಯಾವಪ್ಪ ಯಾದಗಿರಿ ಜಿಲ್ಲೆದ ಮೊಟ್ಟ ಮೊದಲ ಬಾರಿಗೆ ಯಾದಗಿರಿಯ ಕೋಟೆ ನೋಡ್ಬೋದು. ಹಾಗೂ ಟೇಲರ್ ಮಂಜಿಲ್ ಏನಪ್ಪಾ ಅಂದ್ರೆ ಇದು ಒಂದು ವಿಶೇಷವಾದಂಥ ಒಂದು ಮನೆಯಾಗಿದೆ. ಈ ಒಂದು ಮನೆಯ ವಿಶೇಷತೆ ಏನಪ್ಪಾ ಅಂದ್ರೆ ಒಂದು ಬಾಗಿಲನ್ನು ತೆಗೆದ್ರೆ ನೀವು ಎಟ್ಟೆ ಟೈಮ್ ಆಗಿ 7 ಬಾಗಿಲನ್ನು ತೆಗಿತೇವೆ. ಇದು ಸಹ ಒಂದು ಶಾಪುರ ತಾಲೂಕಿನಲ್ಲಿ ಬರುವಂಥ ಟೇಲರ್ ಮಂಜಿಲ್ ಎಂಬ ಸ್ಥಳವಾಗಿದೆ. ಇದೊಂದು ಪ್ರಮುಖವಾದಂಥ ಸ್ಥಳ, ನೋಡಲೇಬೇಕಾದಂಥ ಯಾದಗಿರಿಯ ಸ್ಥಳವಾಗಿದೆ. ಮಲಗಿರುವ ಬುದ್ಧನ ಒಂದು ಬೆಟ್ಟ, ಇದು ಏನಪ್ಪಾ ಯಾದಗಿರಿಯ ಪ್ರಮುಖ ಸ್ಥಳವಾಗಿದೆ. ನೀವು ಒಂದ್ಸಾರಿ ಏನಪ್ಪಾ ಅಂದ್ರೆ ಈ ಒಂದು ಮಲಗಿರುವ ಬುದ್ಧನ ಒಂದು ಬೆಟ್ಟವನ್ನು ನೋಡ್ಬೇಕಾದ್ರೆ ನನ್ನ ಒಂದು ವಿಡಿಯೋ ಒಂದು ಲಿಂಕನ್ನು ಹಿಂದೆ ಮಾಡಿ ಅಂತ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತೀನಿ. ನೀವು ಹೋಗಿ ಆ ಲಿಂಕನ್ನು ಓಪನ್ ಮಾಡ್ರಪ್ಪ. ನಿಮ್ಮ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿರುವ ಮಲಗಿರುವ ಬುದ್ಧನ ಒಂದು ವಿಡಿಯೋವನ್ನು ನಿಮಗೆ ಸಿಗುತ್ತದೆ. ಜಿಲ್ಲೆಯ ಶಾಪುರ ತಾಲೂಕಿನ ಕನಗನಹಳ್ಳಿಯಲ್ಲಿ ಅಶೋಕನ ಒಂದು ಶಾಸನಗಳು ನಿಮಗೆ ನೋಡಲು ಸಿಗುತ್ತದೆ. ಹಾಗೂ ಏನಪ್ಪಾ ಅಶೋಕನ ಒಂದು ಇಡೀ ಫ್ಯಾಮಿಲಿಯ ಕುಟುಂಬದ ಚಿತ್ರಣ ಇರುವಂಥ ಒಂದು ಫಲಕವನ್ನು ನಿಮಗೆ ಈ ಒಂದು ಯಾದಗಿರಿಯಲ್ಲಿ ಕಾಣಬಹುದು. ಸನ್ನತಿ 54 ಪೀಠಗಳಲ್ಲಿ 2500 ವರ್ಷಗಳ ಹಿಂದಿನ ಇತಿಹಾಸವನ್ನು ನಿಮಗೆ ನೋಡಲು ಸಿಗುತ್ತದೆ. ಈ ಒಂದು ಆದಿಶಕ್ತಿಯಾದಂಥ ಪೀಠಾಧಿಪತಿಯಾದಂಥ ಚಂದ್ರವಳ್ಳಿ ದೇವಿ ಈ ಒಂದು ಪೀಠದ ಅಲಂಕರಿಸಿದ್ದಾಳೆ. ಹುಣಸಗಿ ಇಲ್ಲಿ ಏನಪ್ಪಾ ಶಿಲಾಯುಗದ ಪುರಾತತ್ವದ ಕಾಲದಲ್ಲಿ 15,000 ಹಳೆಯಾದಂಥ ವಿಶೇಷ ಚರ್ಚ್ ಕಲ್ಲು ಎಂಬ ಬಹಳಷ್ಟು ಫೇಮಸ್ ಆದಂಥ ಒಂದು ಸ್ಥಳವಾಗಿದೆ. ಶಿಲಾಯುಗದ ಪುರಾತತ್ವದ ಕಾಲದಲ್ಲಿ 15,000 ಹಳೆಯಾದಂಥ ವಿಶೇಷ ಚರ್ಚ್ ಕಲ್ಲು ಎಂಬ ಬಹಳಷ್ಟು ಫೇಮಸ್ ಆದಂಥ ಒಂದು ಸ್ಥಳವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಶಾಪುರ ತಾಲೂಕಿನಲ್ಲಿ ಭೀಮರಾಯನ ಗುಡಿ ಅಂದ್ರೆ ಆಂಜನೇಯನ ಒಂದು ದೇವಸ್ಥಾನ ಬಹಳಷ್ಟು ಫೇಮಸ್ ಆಗಿದ್ದು, ಪ್ರತಿ ವರ್ಷವೂ ಈ ಒಂದು ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಇದು ಒಂದು ಯಾದಗಿರಿಯಲ್ಲಿ ನೋಡುವಂಥ ಬಹಳ ಫೇಮಸ್ ಅಂತ
ಒಂದು ಪ್ರೇಕ್ಷಣಿಕ ಸ್ಥಳವಾಗಿದೆ. ಈ ಜಿಲ್ಲೆಯ ಮೈಲಾಪುರ ಗುಡ್ಡವು ಬಹಳಷ್ಟು ಫೇಮಸ್ ಆದಂತ ಒಂದು ಬೆಟ್ಟವಾಗಿದೆ. ಶ್ರೀ ಮಲ್ಲಿಕಾರ್ಜುನನ ಒಂದು ದೇವಸ್ಥಾನ ಒಂದು ಗುಡ್ಡದಲ್ಲಿ ನೀವು ಕಾಣಬಹುದು. ಭಂಡಾರ ಒಡೆಯ ಸಹ ಈ ಒಂದು ಮಲ್ಲಿಕಾರ್ಜುನಿಗೆ ಕರೀತಾರೆ. ಹಾಗೆ ಏನಪ್ಪ ಜಿಲ್ಲೆಯ ಇನ್ನೊಂದು ಪ್ರೇಕ್ಷಣಿಕ ಸ್ಥಳ ಯಾವ್ದಪ್ಪ ಅಂದ್ರ ಸಗರ್. ಅಲ್ಲಿ ಏನಪ್ಪಾ ಅಂದ್ರ ಯಲ್ಲಮ್ಮನ ಒಂದು ಗುಡ್ಡವನ್ನು ನಿಮ್ಗೆ ನೋಡಕ್ ಸಿಗುತ್ತದೆ. ಹಾಗೆ ಏನಪ್ಪಾ ಅಂದ್ರ ಡಿಗ್ಗಿ ಸಂಗಮೇಶ್ವರ ಒಂದು ದೇವಸ್ಥಾನ. ಇದು ಏನಪ್ಪಾ ಅಂದ್ರೆ ಬಹಳಷ್ಟು ಫೇಮಸ್ ಆದಂತ ದೇವಸ್ಥಾನ. ಇಲ್ಲಿ ಏನಪ್ಪ ಬಹಳಷ್ಟು ಬೇರೆ ಬೇರೆ ಒಂದು ರಾಜ್ಯಗಳಿಂದ ಜನಗಳು ನಿಮ್ಗೆ ಬರುವುದನ್ನು ನಿಮ್ಗೆ ಕಾಣ್ತೀವಿ. ಈ ಒಂದು ಸೊಲಾಪುರದಲ್ಲಿರುವ ಶ್ರೀ ಸಿದ್ದರಾಮೇಶ್ವರನ ಇನ್ನೊಂದು ಅವತಾರವೇ ಈ ಒಂದು ಡಿಗ್ಗಿ ಸಂಗಮೇಶ್ವರ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಈ ಒಂದು ದೇವರೇನಪ್ಪ ಬೆಟ್ಟದ ಮೇಲೆ ನೆಲೆಸಿರುವಂತ ಒಬ್ಬ ದೇವರಾಗಿದ್ದಾರೆ. ಹಾಗೂ ಏನಪ್ಪಾ ಅಂದ್ರ ಇಲ್ಲಿ ಬಹಳಷ್ಟು ನಿಮಗೆ ಮಂಗಗಳನ್ನು ನೋಡಲು ಸಿಗುತ್ತದೆ. ಒಂದು ದೇವಸ್ಥಾನದ ಜಾತ್ರೆ ಟೈಮ್ನಲ್ಲಿ ಏನಪ್ಪಾ ಮಲಗಂಬವನ್ನು ಆಟವನ್ನು ನೋಡಲು ಸಿಗುತ್ತದೆ. ಡಿಗ್ಗಿ ಸಂಗಮೇಶ್ವರ ದೇವಸ್ಥಾನದ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ ನಲ್ಲಿ ಇರುವಂತಹ ಡಿಗ್ಗಿ ಸಂಗಮೇಶ್ವರ ಎಂಬ ವಿಡಿಯೋವನ್ನು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಈ ವಿಡಿಯೋವನ್ನು ನಿಮ್ಗೆ ನೋಡಿದ್ರಪ್ಪ ಅಂದ್ರೆ ನನ್ನ ಒಂದು ಡಿಗ್ಗಿ ಸಂಗಮೇಶ್ವರ ದೇವಸ್ಥಾನದ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನನ್ನ ಒಂದು ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತದೆ. ನಿಮ್ಗೆ ಇಷ್ಟವಾದ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಇದೇ ರೀತಿಯಾದಂಥ ಇನ್ಫಾರ್ಮೇಶನ್ ವಿಡಿಯೋವನ್ನು ನನ್ನ ಒಂದು ಚಾನೆಲ್ ನಿಮ್ಗೆ ನೋಡಲು ಸಿಗುತ್ತದೆ. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಟೇಕ್ ಕೇರ್, ಬಾಯ್.